ಎಲ್ಲರಿಗೂ ನಮಸ್ಕಾರಗಳು. ನಾನು ಕುಮಾರ್ ರಾಜೇಶ್ವರಿ ಸಾಹು ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಿ ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘದ ರಾಜ್ಯ ಮಹಿಳಾ ನಿರ್ದೇಶಕರು ಮತ್ತು ಕಲಬುರಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಇವತ್ತಿನ ದಿನ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ದಲ್ಲಿ 4ನೇ ತಾರೀಕು ಮತ್ತು 5ನೇ ತಾರೀಕಿಗೆ 2 ದಿನಗಳ ನಿರಂತರವಾಗಿ ಹೋರಾಟವನ್ನು ಮಾಡಿದ್ವಿ. ನಮ್ಮ ಇಲಾಖೆಯ ಮಾನ್ಯ ಸಚಿವರು ಇಲ್ಲದೇ ಇರುವ ಕಾರಣ ನಾವು ಹೋರಾಟವನ್ನು ಕೈ ಬಿಡಲಿಲ್ಲ. ಯಾಕಂತಂದರೆ ಅವರು ಹಾಜರಾಗಲಿಲ್ಲ. ಹಾಗಾಗಿ ಇವತ್ತಿನ ದಿನ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯಿತಿಗಳಲ್ಲಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಇವತ್ತು ನಮ್ಮದು ಒಂದೇ ಬೇಡಿಕೆ ಅಲ್ಲ, ಬಿ ಗ್ರೇಡ್ ಸಂಘದ ಒಂದೇ ಬೇಡಿಕೆ ಅಲ್ಲ. ನಮ್ಮ ಸಂಘದ ಮೂಲ ಉದ್ದೇಶ ಏನಂತಂದರೆ ಏನು ಸರ್ಕಾರ 1500 ಹುದ್ದೆಗಳನ್ನು ಮತ್ತು 650 ಹುದ್ದೆಗಳನ್ನು ನಂತರದಲ್ಲಿ ಬಿ ಗ್ರೇಡ್ ಮಾಡಬೇಕಂತ ಒಂದು ಮಾಡ್ತಾ ಇದೆ. ಅದನ್ನು ವಿರೋಧಿಸಿ ಇಡೀ ರಾಜ್ಯದ ಎಲ್ಲ ಹುದ್ದೆಗಳನ್ನು ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಏಕಕಾಲಕ್ಕೆ ಬಿ ಗ್ರೇಡ್ ಮಾಡಬೇಕನ್ನುವಂಥದ್ದು ನಮ್ಮ ಸಂಘದ ಮೂಲ ಉದ್ದೇಶ. ಯಾಕಂತಂದರೆ ಇವತ್ತಿನ ದಿನ ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ಮಾಡುವಂಥ ಒಂದು ವರ್ಕ್ ಆಫ್ ನೇಚರ್ ಏನಿದೆ ಸೇಮ್ ಇದೆ, ಎಲ್ಲರೂ ಬರೆದಿರುವಂಥ ಎಕ್ಸಾಮ್ಸ್ ಏನಿದೆ ಸೇಮ್ ಇದೆ. ಅಷ್ಟೇ ಅಲ್ಲ, ಇವತ್ತಿನ ದಿನ ಎಲ್ಲರೂ ಫೇಸ್ ಮಾಡುವಂಥ ಪ್ರಾಬ್ಲಮ್ಸ್ ಕೂಡ ಸೇಮ್ ಇದೆ. ಆ ಒಂದು ಉದ್ದೇಶದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದಷ್ಟೇ ಅಲ್ಲ, ಇವತ್ತು ಏನು ನಮ್ಮದು ಕ್ಷೇಮಾಭಿವೃದ್ಧಿ ಸಂಘದ ಏನು ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡಿದೆ, ಆ ಎಲ್ಲ ಬೇಡಿಕೆಗಳಿಗೂ ನಾವು ಒಂದು ಬೆಂಬಲವಾಗಿ ನಿಂತಿದ್ದೇವೆ. ಮತ್ತು ನಮ್ಮ ಡಾಟಾ ಎಂಟ್ರಿ ಆಪರೇಟರ್ಗಳಾಗಿರ್ಬೋದು, ಬಿಲ್ ಕಲೆಕ್ಟರ್ಗಳಾಗಿರ್ಬೋದು, ನಮ್ಮ ವಿವಿಧ ನಮ್ಮ RDPR ಕುಟುಂಬದ ಏನು 11 ವೃಂದ ಸಂಘಗಳೊಂದಿಗೆ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲರ ಬೇಡಿಕೆಗಳಿಗೆ ನಾವು ಪ್ರೋತ್ಸಾಹವಾಗಿ ಬೆಂಬಲವಾಗಿ ನಿಂತಿದ್ದೀವಿ. ಎಲ್ಲಿಯವರೆಗೆ ಅಂತಂದರೆ ನಾವು ನಮ್ಮ ಬೇಡಿಕೆಗಳನ್ನು ಪಡೆಯುವವರೆಗೆ ಈ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯಿತಿಗಳಲ್ಲಿ ಕೈ ಬಿಡುವುದಿಲ್ಲ, ನಿರಂತರವಾಗಿ ಹೋರಾಟ ಮಾಡ್ತೀವಿ. ನಮ್ಮ ಮಾನ್ಯ ಸಚಿವರು 10ನೇ ತಾರೀಕಿನ ಏನು ನಮಗೆ ಸಭೆಗೆ ಡೇಟ್ ನಿಗದಿಪಡಿಸಿದ್ದಾರೆ, ಮಾನ್ಯ ಸಚಿವರು ನಮ್ಮ ಎಲ್ಲ ಬೇಡಿಕೆಗಳಿಗೆ ಸ್ಪಂದಿಸ್ತಾರೆ ಅನ್ನುವಂಥ ಭರವಸೆ ನಮಗಿದೆ. ಯಾಕಂದರೆ ಸಚಿವರು ನಮ್ಮ ಜಿಲ್ಲೆಯವರಾಗಿದ್ದಾರೆ, ನಮ್ಮ ಜಿಲ್ಲೆ ವಿವಿಧ ಎಲ್ಲ ಜಿಲ್ಲೆಯವರು ಕೇಳ್ತಾರೆ, ಮಾನ್ಯ ಸಚಿವರು ನಿಮ್ಮ ಜಿಲ್ಲೆಯವರಾಗಿದ್ದಾರೆ, ಬೇಡಿಕೆಗಳಿಗೆ ಸ್ಪಂದಿಸ್ತಾರೆ ಅಂತ ಕೇಳ್ತಾರೆ. ಆದ್ದರಿಂದ ಮಾನ್ಯ ಸಚಿವರು ಸ್ಪಂದಿಸ್ತಾರೆ ಅನ್ನುವಂಥ ಭರವಸೆ ನಮ್ಮೆಲ್ಲರಿಗೂ ಇದೆ. ಹಾಗಾಗಿ ನಾವು ನಮ್ಮ ಬೇಡಿಕೆಯನ್ನು ಇವತ್ತಿನಿಂದ ಮುಂದುವರಿಸ್ತಾ ಇದ್ದೀವಿ. ಧನ್ಯವಾದಗಳು. ರೂಢಿ ಅಂತೇಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾಗಿದ್ದು, ಇಂದು ಮೊನ್ನೆ 4ನೇ ತಾರೀಕಿನಿಂದ ರಾಜ್ಯಾದ್ಯಂತ ಎಲ್ಲ RDPR ಕುಟುಂಬದಿಂದ ಎಲ್ಲ 12 ಸಂಘಗಳು ಕೂಡಿಕೊಂಡು ನಾವು ರಾಜ್ಯಾಧ್ಯಕ್ಷರ ಕರೆ ಕೊಟ್ಟಿದ್ದರು. ಅನಿರ್ದಿಷ್ಟವಾದಿ ಹೋರಾಟ ಹಲವಾರು ಬೇಡಿಕೆಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಂಘ ಇರ್ಬೋದು, ಗ್ರೇಡ್ 1 ಕಾರ್ಯದರ್ಶಿ ಸಂಘ ಇರ್ಬೋದು, ಗ್ರೇಡ್ 2 ಕಾರ್ಯದರ್ಶಿ ಇರ್ಬೋದು, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಸಂಘ ಇರ್ಬೋದು, ಹಾಗೂ DO ಕಂಪ್ಯೂಟರ್ ಆಪರೇಟರ್ ಸಂಘ ಇರ್ಬೋದು, ಕರ ಉಸ್ಲಿಗಾರ ಸಂಘ ಇರ್ಬೋದು, ನೀರುಗಂಟಿ ಸಂಘ ಇರ್ಬೋದು, ಜವಾನರು ಇರ್ಬೋದು, ಸ್ವಚ್ಛತಾಗಾರರು ಇರ್ಬೋದು, ಮತ್ತು ಗ್ರಾಮ ಪಂಚಾಯತಿ ಜನಪ್ರತಿನಿಧಿಗಳ ಸಂಘ ಎಲ್ಲರೂ ಬೇಡಿಕೆಗಳು ಎಲ್ಲ ಒಕ್ಕೂಟವಾಗಿ ಒಂದು RDPR ಕುಟುಂಬವಾಗಿ ನಾವು ಅನಿರ್ದಿಷ್ಟವಾಗಿ ಫ್ರೀಡಂ ಪಾರ್ಕ್ದಲ್ಲಿ ಮೊನ್ನೆ 4ನೇ ತಾರೀಕಿನಿಂದ ನಮ್ಮ ಹೋರಾಟ ಸ್ಟಾರ್ಟ್ ಆಯಿತು. 4, 5 ಮತ್ತು ರಾಜ್ಯದಂತ ಅಲ್ಲಿ ಫ್ರೀಡಂ ಪಾರ್ಕ್ದಲ್ಲಿ ಎಲ್ಲ ಕುಟುಂಬ ವರ್ಗದವರು ಎಲ್ಲರೂ ಕೂಡಿ ಅಲ್ಲಿ ಹೋರಾಟ ಮಾಡಿದೆವು. ಮತ್ತು ಅಲ್ಲಿ ಏನು 2 ದಿನ ಹೋರಾಟ ಮಾಡಿದ ನಂತರ ಎಲ್ಲರಿಗೆ ರಾಜ್ಯಕ್ಕೆ ಅಲ್ಲಿ ಫ್ರೀಡಂ ಪಾರ್ಕ್ಗೆ ಹೋಲಿಕೆ ಒಂದು ತೊಂದರೆ ಆಗ್ತಾ ಎಲ್ಲರೂ ಇದು ಆಗ್ತಾ ಅನಿರ್ದಿಷ್ಟವಾದಿ ಹೋರಾಟ ಇರುವ ಕಾರಣದಿಂದ ರಾಜ್ಯಾಧ್ಯಕ್ಷ ಒಂದು ನಿರ್ದೇಶನದ ಮೇರೆಗೆ ಇವತ್ತು ನಾವು ಎಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯತಿಗಳ ಮುಂದುಗಡೆ ಒಂದು RDPR ಕುಟುಂಬದೊಂದಿಗೆ ಹಲವಾರು ಬೇಡಿಕೆಗಳು ಇಟ್ಟುಕೊಂಡು ಇವತ್ತು ಅನಿರ್ದಿಷ್ಟವಾದಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಬೇಡಿಕೆಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಂಘದಿಂದ ಬೇಡಿಕೆ ರಾಜ್ಯದ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಗೆಸ್ಟೆಡ್ ಮಾಡುವುದು. ಮತ್ತು ಇಲ್ಲಿ ನಾವು ನಮ್ಮ ಕಲಬುರಗಿ ಜಿಲ್ಲೆಯಿಂದ 7 ವರ್ಷದ ಇದು ಕರ್ತವ್ಯ ನಿರ್ವಹಿಸೋದಕ್ಕೆ ಇದಕ್ಕೆ ವಿರೋಧ ಅದ. ಅದೊಂದು ಇದಕ್ಕೆ ರಾಜ್ಯ ಸಂಘ ಏನು ಮಾಡಿದೆ ಅದು ಇದು ವಿರೋಧ ಅದ. ಮತ್ತು ರಾಜ್ಯ ಸರ್ಕಾರ ಏನು ಮಾಡಿದೆ ಅದು ಕಂಟಿನ್ಯೂ ಆಗಿ ಮಾಡಬೇಕು. ಮತ್ತು ಪಂಚಾಯತ್ ಅವರು ಜ್ಯೇಷ್ಠತಾ ಪಟ್ಟಿಯನ್ನು ಕೂಡಲೇ ಅಂತಿಮಗೊಳಿಸಿ ಬಡ್ತಿ ನೀಡಲು ಕ್ರಮ ವಹಿಸಬೇಕು. MGNRG ಅನುಷ್ಠಾನಪಡಿಸುವ ಗುರಿ ನಿಗದಿಪಡಿಸುವುದನ್ನು ಕೈ ಬಿಡಬೇಕು. ಅವಶ್ಯಕತೆ ಇಲ್ಲದ ಕಡೆಗಳಲ್ಲಿ ಗ್ರಾಮ ಪಂಚಾಯತಿ ಅಭಿಪ್ರಾಯ ಪಡೆದು ಕೂಸಿನ ಮನೆ ಮುಂದುವರಿಸಬೇಕು. ಇಲ್ಲಿಕಂದ್ರೆ ಬಿಟ್ಟು ಬಿಡಬೇಕು. ಕುಂದುಕೊರತೆ ಪ್ರಾಧಿಕಾರವನ್ನು ಪೊಲೀಸ್ ಇಲಾಖೆ ಮಾದರಿಯಲ್ಲಿ ಸದೃಢಗೊಳಿಸುವುದು, ತಜ್ಞರ ಸಮಿತಿ ನೇಮಿಸುವುದು, ಏಕರೂಪದ ಆಡಿಟ್ ಪದ್ಧತಿ ಜಾರಿಗೊಳಿಸುವುದು, ಗ್ರಾಮ ಪಂಚಾಯತಿ ಮೇಲ್ದರ್ಜೆಯ ಸಂದರ್ಭದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅಲ್ಲಿನ ಸರ್ಕಾರಿ ನೌಕರನ್ನು ಸಾರ್ವಜನಿಕರ ದೃಷ್ಟಿ ವಿಲೀನಗೊಳಿಸುವುದು. ಈಗಾಗಲೇ ಹಿಂಪಡೆದಿರುವ 17, 18, 11, 12ನೇ ಸಾಲಿನ ನರೇಗಾ ಲೋಕಾಯುಕ್ತ ಪ್ರಕರಣವನ್ನು ಶಾಶ್ವತವಾಗಿ ಮುಕ್ತಾಯಗೊಳಿಸಿ ಮಾಹಿತಿ ನೀಡುವುದು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಇಲಾಖೆಯಲ್ಲಿ ಸಮಾನಾಂತರ ಹುದ್ದೆ ನಿಯೋಜನೆ ಮೇಲೆ ಬಿಟ್ಟು ಮಂಜೂರಾತಿ ಹುದ್ದೆಗಳಲ್ಲಿ 25 ಅನುಮತಿ ನೀಡುವುದು. ಈಗ ಮತ್ತು ಕರ ಉಸ್ಲಿಗಾರ ಸಂಘದ ಬೇಡಿಕೆಗಳದವ್ರಿ, ಹಲವಾರು ಬೇಡಿಕೆಗಳದವ್ರಿ, ಎಲ್ಲ ಸಂಘದ ಬೇಡಿಕೆಗಳವ.